ಕಲಬೇಡ ಕುಲಬೇಡ, ವಿಷಯ ನುಡಿಯಲು ಬೇಡ, ಅಂಜಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಕೂಡಲ ಸಂಗಮ ದೇವ ಅನ್ನೋ ನಿಟ್ಟಿನಲ್ಲಿ ಏನು ನಾಳೆ ಗುರು ಬಸವೇಶ್ವರ ಜಯಂತಿ ಹಮ್ಮಿಕೊಂಡಿದ್ದು ತಾಲೂಕಿನಲ್ಲಿ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದ ಬಳಿಯಿಂದ ನಾಗಲಿಂಗೇಶ್ವರನ ದೇವಸ್ಥಾನದವರೆಗೂ ಮೆರವಣಿಗೆ ಬಸವೇಶ್ವರ ಪುತ್ಥಳಿ ಮತ್ತು ಏನು ಎಲ್ಲ ಗ್ರಾಮಗಳಿಂದ ಯುವಕರು ನಂದಿ ಧ್ವಜ ಸುಮಾರು 30 ನಂದಿ ಧ್ವಜ ಬರ್ತಾ ಇದ್ದಾವೆ ಮತ್ತು ವೀರಗಾಸೆ ಕುಣಿತ ಮತ್ತು ಲಿಂಗದ್ವೀರರು ಕುಣಿತ ಮತ್ತು ಅನೇಕ ಕಲಾ ತಂಡಗಳು ಮತ್ತು ಸಮಾಜದ ಎಲ್ಲ ಬಾಂಧವರುಗಳು ಭಾಗಿಯಾಗ್ತಾ ಇದ್ದಾರೆ. ಈ ಮೆರವಣಿಗೆಯಲ್ಲಿ ಹೆಚ್ಚಿನ ರೀತಿಯಾಗಿ ಭಕ್ತರು ಪಾಲ್ಗೊಳ್ಬೇಕು, ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಮತ್ತು ಏನು ಸಮಾಜದ SLC ಮತ್ತು PUC 90% ಮೇಲ್ಪಟ್ಟ ವಿದ್ಯಾರ್ಥಿಗಳು ಸಿದ್ದರಾಮೇಶ್ವರ ಚೌಟ್ರಿಲಿ ಪ್ರತಿಭಾ ಪುರಸ್ಕಾರ ಅಂದ್ಕೊಂಡಿದ್ದು ಸಮಾಜ ವತಿಯಿಂದ ಎಲ್ಲ ತಾಲೂಕಿನ ಏನು ಪ್ರತಿಭಾವಂತ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಕರ್ಕೊಂಡು ಇಲ್ಲಿ ಭಾಗವಹಿಸಬೇಕು. ಮತ್ತು ಕಾರ್ಯಕ್ರಮ ಬೆಳಗ್ಗೆ 6 ಗಂಟೆ, ಬೆಳಗ್ಗೆ 6:06ವರೆಗೆ ಇಷ್ಟಲಿಂಗ ಪೂಜೆ. ಇಚ್ಛೆ ಉಳ್ಳವರು ಸಮಾಜದ ಏನು ಬಂಧು ಬಾಂಧವರುಗಳು ಇಷ್ಟಲಿಂಗ ಪೂಜೆಯಲ್ಲಿ ಭಾಗವಹಿಸಬೇಕು. ಉಪಹಾರ ಸೇವಿಸಿ ಚನ್ನಬಸವೇಶ್ವರ ದೇವಸ್ಥಾನದ ಬಳಿ ಏನು ನಾವು ಪ್ರೊಸೆಷನ್ ಸ್ಟಾರ್ಟ್ ಮಾಡ್ತೀವಿ ಸುಮಾರು 9:30 10 ಗಂಟೆ, ಯಾಕೆಂದರೆ ಬಿಸಿಲು ಜಾಸ್ತಿ ಇರುತ್ತೆ. ಆದ್ದರಿಂದ ಸಕಾಲಕ್ಕೆ ಎಲ್ಲ ಭಕ್ತಾದಿಗಳು ತಾಲೂಕಿನಾದ್ಯಂತ ಭಾಗವಹಿಸ್ಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ನಾಳೆ ಅಂದರೆ 25ನೇ ತಾರೀಕು ಗುಬ್ಬಿ ತಾಲೂಕಿನಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಎಲ್ಲ ಶರಣ ಬಂಧುಗಳು ಎಲ್ಲರೂ ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಮೊದಲನೆಯ ಭಾಗವಾಗಿ ಇಷ್ಟಲಿಂಗ ಪೂಜೆ ಬೆಳಿಗ್ಗೆ 6 ಗಂಟೆಗೆ ಇರ್ತದೆ. ಅದಾದ ನಂತರ ಉಪಹಾರ ಇರುತ್ತದೆ, ತಿಂಡಿ ಇರುತ್ತೆ. ಅದಾದ ನಂತರ ಗುಬ್ಬಿ ಚನ್ನಬಸವೇಶ್ವರ ದೇವಾಲಯದಿಂದ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ವಿಚಾರವಾಗಿ ಅಲ್ಲಿಂದ ಅಲ್ಲಿಂದ ಉತ್ಸವ ಮೆರವಣಿಗೆಯಲ್ಲಿ ಬಂದು 5 ಜನ ತಾಲೂಕಿನ ಸ್ವಾಮೀಜಿಗಳು ಹಾಜರಿದ್ದೀರಿ. ಸ್ವಾಮೀಜಿಗಳ ಒಂದು ಮುಂಚೂಣಿಯಲ್ಲಿ ಎಲ್ಲ ಸಮಾಜದ ಮುಖಂಡರುಗಳು, ಸಮಾಜದ ಸೇವಾಕರ್ತರುಗಳು, ಎಲ್ಲ ಸಮಾಜದರು ಅದರ ಜೊತೆಯಲ್ಲಿ ಬಂದು ಮೆರವಣಿಗೆಯಲ್ಲಿ ಬಂದು ಇಲ್ಲಿ ಇದೇ ಏರೂರು ಚೌಟ್ರಿನಲ್ಲಿ ಬೆಳಿಗ್ಗೆ ಧಾರ್ಮಿಕ ಗೋಷ್ಠಿ ಇರುತ್ತೆ. ಬಸವಣ್ಣನವರ ಕುರಿತು ಧಾರ್ಮಿಕ ಗೋಷ್ಠಿ 5 ಜನ ಸ್ವಾಮೀಜಿಗಳ ಒಂದು ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಗೋಷ್ಠಿ ನಡೆದ ನಂತರ ಇಲ್ಲಿ ಉಪಹಾರದ್ದು ಸಹ ಮಧ್ಯಾಹ್ನದ ಉಪಹಾರವನ್ನು ಸಹ ಎಲ್ಲ ಶರಣರಿಗೆ ಉಪಹಾರ ಇರುತ್ತದೆ. ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಶರಣ ಬಂಧುಗಳು ಆಗಮಿಸಿ ತಾಲೂಕಿನಾದ್ಯಂತ ಎಲ್ಲ ಶರಣ ಬಂಧುಗಳು ಬಂದು ಬಸವನ ಜಯಂತಿಯನ್ನು ಯಶಸ್ವಿಗೊಳಿಸಬೇಕು. ಇದರ ಜೊತೆಗೆ ಸಮಾಜದ ನಮ್ಮ ಮುದ್ದಿನ ಮಕ್ಕಳು ಏನು 90% ಮೇಲೆ ಅಂಕ ಪಡೆದಿದ್ದಾರೆ, ಆ ಅಂಕ ಪಡೆದಿನಂಥ ಮಕ್ಕಳುಗಳು ಪೇರೆಂಟ್ಸ್ ಆದಿಯಾಗಿ ಜೊತೆಯಲ್ಲಿ ಬಂದು ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಇಲ್ಲಿ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ಬಂದು ಈ ಒಂದು ಯಾಕೆ ಇದು ಅಂದ್ಕೊಂಡಿರೋ ಅವ್ರಿಗೆ ಪ್ರೇರಣೆ ಆಗಲಿ, ಸಮಾಜ ಪ್ರೇರಣೆ ಆಗಲಿ, ಮಕ್ಕಳು ಮುಂಬರುವ ದಿನಗಳಲ್ಲಿ ಹೆಚ್ಚಿನ ತಮ್ಮ ಆಸಕ್ತಿಯನ್ನು ಓದಿನ ಕಡೆ ನೀಡಲಿ ಅಂತೇಳಿ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಸಮಾಜ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಪ್ರತಿಭಾ ಪುರಸ್ಕಾರವನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇರುತ್ತದೆ. ಸಮಾಜ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇನ್ನೇನು 90% ಮೇಲೆ ಅಂದರೆ SLC ಮತ್ತು PUC ಅಂಕಗಳು. ದಯವಿಟ್ಟು ಎಲ್ಲ ಬಂಧುಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಿಮ್ಮಲ್ಲಿ ಮತ್ತೊಂದು ಬಾರಿ ವಿನಂತಿಸಿಕೊಳ್ತಾರೆ. ಬಸವಣ್ಣನವರ ಜಯಂತಿ ಕಾರ್ಯಕ್ರಮವನ್ನು ಎಲ್ಲರೂ ಇಲ್ಲಿ ಅದ್ದೂರಿಯಾಗಿ ಏರ್ಪಡಿಸಬೇಕು ಅಂತ ಎಲ್ಲ ಸಮಾಜ ಬಾಂಧವರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ದಯಮಾಡಿ ಎಲ್ಲ ಶರಣರು ಈ ಒಂದು ಸಮಾರಂಭಕ್ಕೆ ಬೆಳಿಗ್ಗೆ ಇಷ್ಟಲಿಂಗ ಪೂಜೆ, ಆಮೇಲೆ ಮೆರವಣಿಗೆ ಇರುತ್ತೆ. ಗುಬ್ಬಿ ಚನ್ನಬಸವೇಶ್ವರ ದೇವಸ್ಥಾನದಿಂದ ನಾಗಲಿಂಗೇಶ್ವರ ದೇವಸ್ಥಾನದವರೆಗೂ ಪ್ರೊಸೆಷನ್ ಇರುತ್ತೆ. ಆಮೇಲೆ ಇಲ್ಲಿ ಎಲ್ಲ 5 ಮಠಾಧೀಶರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಜೊತೆಗೆ ಜಾನಪದ
ಕಲಾವಿದರ ತಂಡದೊಂದಿಗೆ ಮೆರವಣಿಗೆ ಮೂಲಕ ಬಂದು ಇಲ್ಲಿ ಶರಣ ಮತ್ತು ಬಸವ ತತ್ವ ಗೋಷ್ಠಿಯನ್ನು ಕೂಡ ಏರ್ಪಡಿಸುತ್ತೇವೆ. ಹಂಗಾಗಿ ದಯಮಾಡಿ ಈ ಒಂದು ಎಲ್ಲ ಸಮಾರಂಭದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನಾಳೆ ಇಡೀ ಸಮಾಜ ಬಾಂಧವರು ಮತ್ತು ಜೊತೆಗೆ ಬೇರೆ ಎಲ್ಲ ವರ್ಗದವರು ಕೂಡ ಆಗಮಿಸಿ ಬಸವಣ್ಣವರು ಯಾವುದೇ ಒಂದು ಇದಕ್ಕೆ ಸೀಮಿತವಾದವರಲ್ಲ. ಅವರ ಒಂದು ವಚನನ ಹೇಳುತ್ತೆ, ಇವನಾರವ ಎಂದು ನೆನೆಸದಿರುವ ಇವ ನಮ್ಮವ ಎಂದು ನೆನೆಸಲಿ ಅಂತ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಂಥ ಬಸವಣ್ಣನವರ ಜಯಂತಿ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಅತ್ಯಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಬಸವ ಜಯಂತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಹಾಗೆ ನಮ್ಮ ಈ ಒಂದು ಧಾರ್ಮಿಕ ಸಭೆ ಹಾಗೂ ಉತ್ಸವದ ಒಂದು ಏನು ನಮ್ಮ ಬಸವೇಶ್ವರ ಸ್ವಾಮಿ ಉತ್ಸವ ಇದೆ, ಅದಕ್ಕೆಲ್ಲ ಪಾಲ್ಗೊಂಡು ಹೆಚ್ಚಿನ ಒಂದು ಸಹಕಾರ ಕೊಡಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿಸುತ್ತೇವೆ.